ದೇವರು ಅಬ್ರಹಾಮನಿಗೆ ಹೇಳುತ್ತಾರೆ, ನಿನ್ನನ್ನು ನಾನು ಆಶೀರ್ವದಿಸುತ್ತೇನೆ, ಸಮಸ್ತ ಜನಾಂಗಗಳನ್ನು ನಿನ್ನ ಮೂಲಕ ನಾನು ಆಶೀರ್ವದಿಸ್ತೇನೆ, ನಿನ್ನನ್ನು ಒಂದು ದೊಡ್ಡ ಜನಾಂಗವನ್ನಾಗಿ ಮಾಡುತ್ತೇನೆ. ಆದರೆ ಅಬ್ರಹಾಮನೇ, ನೀನು ಮಾಡಬೇಕಾದದೆಲ್ಲ ನಾನು ಹೇಳಿದಂತೆಯೇ ಮಾಡು. ಏನು ಮಾಡಂತಿ ದೇವರೇ? ಬೇರೆ ಆಗಬೇಕು. ಎಲ್ಲಿಂದ ಬೇರೆ ಆಗಬೇಕು ದೇವರೇ? ಪಾಪಿಷ್ಟ ಪ್ರಾಂತ್ಯದಿಂದ, ಪಾಪಿಷ್ಟ ಪ್ರಜೆಗಳಿಂದ, ಪಾಪಿಷ್ಟ ಪದ್ಧತಿಗಳಿಂದ ನೀನು ಬೇರೆ ಆಗಬೇಕು. ಬೈಬಲ್ ಏನೆಂದು ಹೇಳುತ್ತದೆ ಗೊತ್ತಾ? ಅಬ್ರಹಾಮನು ದೇವರು ಹೇಳಿದ ಪ್ರಕಾರವೇ ಪಾಪಿಷ್ಟ ಪ್ರಾಂತ್ಯದಿಂದ, ಪಾಪಿಷ್ಟ ಪ್ರಜೆಗಳಿಂದ, ಪಾಪಿಷ್ಟ ಪದ್ಧತಿಗಳಿಂದ ಬೇರೆಯಾಗಿ ಹೋದನು ಅಂತ ಇದೆ. ಅಬ್ರಹಾಮನು ಏನ್ ಮಾಡಿದ? ದೇವರು ಹೇಳಿದಂತೆಯೇ ಹೋಗುತ್ತಾನೆ. ನೋಡೋಣ ಬನ್ನಿ, 4ನೇ ವಚನ. ಯೆಹೋವನು ಅವನಿಗೆ ಹೇಳಿದ ಪ್ರಕಾರವೇ. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಯೆಹೋವನು ಅವನಿಗೆ ಹೇಳಿದ ಪ್ರಕಾರವೇ ಅಬ್ರಹಾಮನು ಹೋದನು. ಅಬ್ರಹಾಮನಿಗೆ ದೇವರು ಆಶೀರ್ವದಿಸಲು ಕಾರಣ ಗೊತ್ತಾ ಪ್ರಿಯರೇ? ಅಬ್ರಹಾಮನು ದೇವರು ಹೇಳಿದ ಪ್ರಕಾರವೇ ಮಾಡುತ್ತಾನೆ. ಬೇರೆಯಾಗು. ಸೆಪರೇಟ್ ಯುವರ್ ಸೆಲ್ಫ್ ಫ್ರಮ್ ಪ್ಲೇಸ್, ಪೀಪಲ್, ಪ್ರಾಕ್ಟೀಸಸ್. ಪಾಪಿಷ್ಟ ಪ್ರಜೆಗಳಿಂದಲೂ, ಪಾಪಿಷ್ಟ ಪ್ರಾಂತ್ಯದಿಂದಲೂ, ಪಾಪಿಷ್ಟ ಪದ್ಧತಿಗಳಿಂದಲೂ ನೀನು ಬೇರೆಯಾಗಬೇಕು. ಹಾಗೆ ನೀನು ಬೇರೆಯಾಗುವುದಾದರೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಈ ದಿನ ಖಚಿತವಾಗಿಯೂ ಈ ತೀರ್ಮಾನ ನಾವು ತೆಗೆದುಕೊಳ್ಳಬೇಕು. ನಿಮ್ಮಲ್ಲಿ ಎಷ್ಟು ಜನ ಬಯಸುತ್ತೀರಿ, ನನ್ನ ದೇವರು ನನ್ನನ್ನು ಆಶೀರ್ವದಿಸಬೇಕು, ನನ್ನ ಕುಟುಂಬವನ್ನು ಆಶೀರ್ವದಿಸಬೇಕು, ನನ್ನ ಸಂತಾನವನ್ನು ಆಶೀರ್ವದಿಸಬೇಕು, ನಮ್ಮ ಜೀವಿತ ಆಶೀರ್ವಾದಕರವಾಗಿ ಮಾರ್ಪಡಬೇಕು ಎಂದು ಬಯಸುವಂತವರಿದ್ದರೆ ಕೈ ತೋರಿಸುವಿರಾ? ಥ್ಯಾಂಕ್ ಯು. ಹಾಗಾದ್ರೆ ಏನ್ ಮಾಡ್ಬೇಕು ಹೇಳಿ? ಮೊದಲನೇದಾಗಿ ಏನ್ ಮಾಡ್ಬೇಕು? ಪಾಪಿಷ್ಟ ಪ್ರಾಂತ್ಯದಿಂದ ಬೇರೆ ಆಗಬೇಕು. ಯಾವ ಸ್ಥಳದಲ್ಲಿ ನೀವು ಪಾಪದಲ್ಲಿ ಬೀಳುತ್ತೀರೋ, ಪಾಪದೊಳಗೆ ಬೀಳುವ ಅವಕಾಶ ಇದೆಯೋ, ಪಾಪವನ್ನು ಮಾಡುತ್ತಾ ಇದ್ದೀರೋ, ಅಲ್ಲಿಂದ ನೀವು ಏನ್ ಮಾಡಬೇಕು? ಬೇರೆ ಆಗಬೇಕು. ಆದಿಕಾಂಡ 39ನೇ ಅಧ್ಯಾಯ. ಅದೇ ಆದಿಕಾಂಡ 39ನೇ ಅಧ್ಯಾಯ 11ನೇ ವಚನ. ಹೀಗಿರಲು ಒಂದು ದಿನ ಅವನು, ಅಂದರೆ ಯೋಸೇಫನು, ತನ್ನ ಕೆಲಸದ ಮೇಲೆ ಹೋದ. ಪ್ರಿಯರೇ, ಕೆಲಸ ಮಾಡಲು ಹೋದ. ಕೇಳ್ತಿದ್ದೀರಾ ತಮ್ಮ ತಂಗಿಯಂದಿರೇ, ಸಹೋದರ ಸಹೋದರಿಯರೇ, ಮುಖ್ಯವಾಗಿ ಉದ್ಯೋಗ ಮಾಡುವಂತವರು. ನೀವು ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಉದ್ಯೋಗ ಮಾಡ್ತಿರ್ಬಹುದು, ಒಂದು ಹಾಸ್ಪಿಟಲ್ ನಲ್ಲಿ ಉದ್ಯೋಗ ಮಾಡ್ತಿರ್ಬಹುದು, MNC ಕಂಪನಿಯಲ್ಲಿ ಉದ್ಯೋಗ ಮಾಡ್ತಿರ್ಬಹುದು, ಒಂದು ಮನೆಯಲ್ಲಿಯೂ ಉದ್ಯೋಗ ಮಾಡ್ತಿರ್ಬಹುದು. ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಎಂದು ನನಗೆ ಗೊತ್ತಿಲ್ಲ, ಆದರೆ ನೀವು ಮಾತ್ರ ಕೆಲಸ ಮಾಡುವವರಾಗಿದ್ದೀರಿ. ಹಾಗೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಸೈತಾನನು ನಿಮ್ಮಿಂದ ಪಾಪ ಮಾಡಿಸಬಹುದು. ಪಾಪ ಮಾಡುವುದಕ್ಕಾಗಿ ಪಾಪಿಷ್ಟ ಜನರನ್ನು ಪ್ರೇರೇಪಿಸಬಹುದು. ಯೋಸೇಫನ ಜೀವಿತದಲ್ಲಿ ಯೋಸೇಫನು ಪಾಪ ಮಾಡಬೇಕೆನ್ನುವುದಕ್ಕಾಗಿ ಎಲ್ಲಿ ಸೈತಾನನು ಹೊಂಚು ಹಾಕಿಕೊಂಡಿದ್ದಾನೆ ಗೊತ್ತಾ? ಅವನು ಕೆಲಸ ಮಾಡುತ್ತಿರುವಂತಹ ಸ್ಥಳದಲ್ಲಿ. ಇದು ನಿಮ್ಮ ಜೀವಿತದಲ್ಲಿ ವಾಸ್ತವವೋ ಅಲ್ಲವೋ ಎಂದು ಒಮ್ಮೆ ಯೋಚಿಸಿ. ಸಹೋದರರೇ, ಕೇಳ್ತಿದ್ದೀರಾ? ದೇವರು ನಿಮ್ಮ ಕುರಿತಾಗಿಯೇ ಮಾತಾಡ್ತಿದ್ದಾರೆ. ಸಹೋದರಿಯರೇ, ಕೇಳ್ತಾ ಇದ್ದೀರಾ? ದೇವರು ನಿಮ್ಮೊಂದಿಗೆಯೇ ಮಾತಾಡ್ತಿದ್ದಾರೆ. ಎಲ್ಲಿ ನೀವು ಪಾಪ ಮಾಡಲು ಪ್ರೋತ್ಸಾಹಿಸಲ್ಪಡುತ್ತಾ ಇದ್ದೀರಿ ಗೊತ್ತಾ? ಎಲ್ಲಿ ಪಾಪ ಮಾಡ್ತಿದ್ದೀರೋ ಅಲ್ಲಿಯೇ. ಅದಕ್ಕೆ ನೀವು ಪಾಪ ಮಾಡುವಂತಹ ಪ್ರೇರೇಪಣೆ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿಯೇ ಪ್ರಾರಂಭವಾಗುತ್ತಿದೆ. ಯೋಸೇಫನು ಕೆಲಸ ಮಾಡುವುದಕ್ಕೆ ಮನೆಗೆ ಹೋಗುತ್ತಾನೆ. ಎಲ್ಲಿ ಕೆಲಸ ಮಾಡುವುದಕ್ಕಾಗಿ ಹೋಗುತ್ತಾನೋ ಅಲ್ಲಿಯೇ ಒಬ್ಬ ಪಾಪಿಷ್ಟಳು ಪಾಪ ಮಾಡುವುದಕ್ಕಾಗಿ ಪ್ರೇರೇಪಣೆ ಹುಟ್ಟಿಸುತ್ತಿದ್ದಾಳೆ. ಅಲ್ಲಿ ನಡೆದಿದ್ದೇನು? ಯೋಸೇಫನು ತನ್ನ ಕೆಲಸದ ಮೇಲೆ ಮನೆಯೊಳಗೆ ಹೋದನು. ಯಾಕೆಂದರೆ ಆ ಮನೆಯೊಳಗೆ ಅವನು ಕೆಲಸ ಮಾಡ್ತಾ ಇದ್ದನು. ಇದ್ದೀರಾ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಮನೆಗಳಲ್ಲಿ ಕೆಲಸ ಮಾಡುವಂತವರು? ಇದ್ದೀರಾ ನಮ್ಮ ಮಧ್ಯೆ ಈ ದಿನ ಯಾರಾದ್ರೂ ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕೆಲಸ ಮಾಡುವವರು? ಅದೇ ರೀತಿ ಆಫೀಸ್ ನಲ್ಲಿ ಕೆಲಸ ಮಾಡುವಂತವರು, ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡುವಂತವರು, ಸ್ಕೂಲ್ಸ್ ಅಂಡ್ ಕಾಲೇಜಸ್ ನಲ್ಲಿ ಕೆಲಸ ಮಾಡುವಂತವರು, ಒಂದು ಕಂಪನಿ, ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವಂತವರು ಇದೀರಾ? ಹಾಗಾದ್ರೆ ಕೇಳಿ, ಎಲ್ಲಿ ಸೈತಾನನು ನಿಮ್ಮನ್ನು ಬೀಳಿಸಬೇಕೆಂದು ಬಯಸುತ್ತಾನೆ ಗೊತ್ತಾ? ಕೆಲಸ ಮಾಡುವ ಸ್ಥಳದಲ್ಲಿ. ಯಾರ ಮೂಲಕ ನಿಮ್ಮನ್ನು ಬೀಳಿಸಬೇಕೆಂದು ಬಯಸುತ್ತಾನೆ ಗೊತ್ತಾ? ನಿಮ್ಮೊಂದಿಗೆ ಕೆಲಸ ಮಾಡುವವರ ಮೂಲಕ ಆಗಿರಬಹುದು, ನಿಮಗೆ ಕೆಲಸ ಕೊಟ್ಟವರ ಮೂಲಕ ಆಗಿರಬಹುದು. ಈ ದಿನಮಾನಗಳಲ್ಲಿ ಹೆಚ್ಚು ಶೇಕಡ ಪಾಪಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ಧಾವಿಸುತ್ತಿರುವಂತಹ ಪ್ರಧಾನ ಕಾರಣ ಹೇಳಂತೀರಾ? ಯಾರು ನಿಮಗೆ ಉದ್ಯೋಗ ಕೊಟ್ಟಿದ್ದಾರೋ, ಯಾರು ನಿಮ್ಮ ಮೇಲೆ ಅಧಿಕಾರಿಯಾಗಿರುತ್ತಿದ್ದಾರೋ ಅವರಿಂದಲೇ ನಿಮಗೆ ಹೆಚ್ಚು ಶೋಧನೆಗಳು ಬರುತ್ತಿವೆ. ಅಲ್ಲಿಂದಲೇ ನಿಮಗೆ ಹೆಚ್ಚು ಪ್ರೇರೇಪಣೆಗಳು ಬರ್ತಿವೆ. ಯೋಸೇಫನಿಗೆ ಬಂದಂತಹ ಪಾಪದ ಒಂದು ಪ್ರೇರೇಪಣೆಗೆ ಫಸ್ಟ್ ಪ್ಲೇಸ್ ಯಾವ್ದಾಗಿತ್ತು?
ಅವನು ಕೆಲಸ ಮಾಡುವ ಸ್ಥಳ ಆಗಿತ್ತು. ಪ್ರೇರೇಪಿಸಿರುವ ಪಾಪಿಷ್ಟ ವ್ಯಕ್ತಿ ಯಾರು? ಅವನ ಮೇಲೆ ಇರುವಂತಹ ಅವನ ದಣಿಯ ಹೆಂಡತಿ. ಸೊ ಇಲ್ಲಿ ನಾವು ನೋಡ್ತೇವೆ, ಪ್ಲೇಸ್ ಅರ್ಥವಾಯ್ತು, ಪರ್ಸನ್ ಕೂಡ ಅರ್ಥವಾಯ್ತು. ನಿಮ್ಗೂ ಕೂಡ ಗೊತ್ತು ಎಲ್ಲಿ ನೀವು ಪಾಪವನ್ನು ಮಾಡಿ ಆ ಪಾಪದಲ್ಲಿ ಬೀಳುವಂತಹ ಪ್ಲೇಸ್ ಯಾವುದೆಂದು ನಿಮಗೆ ಗೊತ್ತು. ಹಾಗೆ ನಿಮ್ಮನ್ನು ಪಾಪದಲ್ಲಿ ಬೀಳಿಸುವಂತಹ ಪರ್ಸನ್ ಯಾರೆಂದು ನಿಮಗೆ ಗೊತ್ತು. ಈಗ ಯೋಸೇಫನಿಗೂ ನಿಮಗೂ ಡಿಫರೆನ್ಸ್ ಏನು? ಯೋಸೇಫನು ಆ ಪ್ಲೇಸ್ ಅನ್ನು ಬಿಟ್ಟು ಬಿಡ್ತಾನೆ, ಆ ಪರ್ಸನ್ ಅನ್ನು ಬಿಟ್ಟು ಬಿಡ್ತಾನೆ. ಆದ್ರೆ ನೀವು ಮಾತ್ರ ಅದನ್ನು ಮಾಡ್ತಿಲ್ಲ. ಆ ಪ್ಲೇಸ್ ಅನ್ನು ನೀವು ಬಿಟ್ಟು ಬಿಡ್ಲಿಕ್ಕೆ ಆಗ್ತಿಲ್ಲ, ಆ ಪರ್ಸನ್ ಅನ್ನು ಬಿಟ್ಟು ಬಿಡಲಿಕ್ಕೆ ಆಗುತ್ತಿಲ್ಲ. ಅದಕ್ಕೆ ಕಾರಣವೇನೆಂದರೆ ನೀವು ನಾನಾ ವಿಧವಾದ ನೆಪ ಹೇಳ್ತಾ ಇದ್ದೀರಿ. ಸ್ವಲ್ಪ ಮಟ್ಟಿಗೆ ಆರಂಭದಲ್ಲಿ ಇದು ತಪ್ಪು, ಇದು ಪಾಪ ಎಂದು ನೀವು ವಿರೋಧಿಸಿ ನಡೆದುಕೊಂಡರು. ಆದರೆ ಈ ದಿನ ನೀವು ಆ ಪಾಪಕ್ಕೂ ಆ ಪರ್ಸನ್ನಿಗೂ ಒಳಗಾಗ್ಬಿಟ್ರಿ. ಯಾಕೆಂದರೆ ಅವನು ಕೊಡುವ ದುಡ್ಡಾಗಿರ್ಬೋದು, ಆಕೆ ಕೊಡುವ ದುಡ್ಡಾಗಿರ್ಬೋದು, ಅವರು ಕೊಡುವ ಪ್ರಮೋಷನ್ ಆಗಿರ್ಬೋದು, ಸಂಬಳ ಹೆಚ್ಚು ಮಾಡುವಂತದ್ದಾಗಿರ್ಬೋದು, ವಾಟ್ ಎವರ್ ಇಟ್ ಈಸ್. ಈ ದಿನ ಬೇಡ, ಸರಿಯಲ್ಲ ಎಂದು ಹೇಳುತ್ತಲೇ ಕೊನೆಗೆ ಈ ದಿನ ಅದಕ್ಕೆ ನೀವು ಬಂದಿ ಆಳುಗಳಾದ್ರಿ. ಅದೇ ವಾಸ್ತವ. ಈ ದಿನ ದೇವರು ನಿಮ್ಮೊಂದಿಗೆ ಈ ರೀತಿ ಮಾತಾಡಲು ಕಾರಣವೇನೆಂದರೆ ನೀವು ಎಷ್ಟು ಹಾಳಾಗಿ ಹೋಗ್ತಾ ಇದ್ದೀರೆಂದು, ಎಷ್ಟು ಪತನವಾಗಿ ಹೋಗ್ತಾ ಇದ್ದೀರೆಂದು, ಎಷ್ಟು ಪಾಪಿಷ್ಟ ಕೆಲಸ ಮಾಡ್ತಾ ಇದ್ದೀರೆಂದು ದೇವರು ನೋಡಿರುವುದರಿಂದಲೇ ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. ನೀವು ಬೇರೆ ಆಗಬೇಕೆಂದು. ಆ ಪ್ಲೇಸ್ ನಿಂದ ನೀವು ಬೇರೆ ಆಗಬೇಕು. ಆ ಪರ್ಸನ್ ನಿಂದ ನೀವು ಬೇರೆ ಆಗಬೇಕು. ಆ ಪಾಪದಿಂದ ನೀವು ಬೇರೆ ಆಗ್ಲೇಬೇಕು. ತಾತ್ಕಾಲಿಕವಾಗಿ ನಿಮ್ಮ ಕೋರಿಕೆ ಆ ಪಾಪಿಷ್ಟನು, ಆ ಪಾಪಿಷ್ಟಳು, ಆ ಪಾಪಿಷ್ಟ ಚಟ ತೀರಿಸಬಹುದೇನೋ. ಆದರೆ ದಯವಿಟ್ಟು ಕೇಳಿ, ಅದು ನಿಮಗೆ ಗೊತ್ತಾಗಲಾರದ ಹಾಗೆ ನಿಮ್ಮನ್ನು ಮುತ್ತಿಕೊಳ್ಳುತ್ತದೆ, ನಿಮ್ಮ ಪ್ರಾಣವನ್ನೇ ತೆಗೆದು ಬಿಡುತ್ತೆ. ನಿಮಗೆ ನೆನಪಿದೆಯಾ? ಒಂದು ಸಾರಿ ಘಟನೆಯನ್ನು ಹಂಚಿಕೊಂಡಿದೆ, ಈ ಉದಾಹರಣೆಯನ್ನು ಹಂಚಿಕೊಂಡಿದೆ. ಒಬ್ಬ ವ್ಯಕ್ತಿ ಅಡವಿಗೆ ಹೋಗುತ್ತಾನೆ. ಅಡವಿಗೆ ಹೋಗಿ ಬೇಟೆ ಆಡುವ ಸಮಯದಲ್ಲಿ ಅವನಿಗೆ ಒಂದು ಹೆಬ್ಬಾವು ಕಾಣಿಸುತ್ತೆ. ಅದು ಇನ್ನೂ ಮರಿಯಾಗಿತ್ತು. ಮರಿಯಾಗಿರುವ ಹೆಬ್ಬಾವು ಕಾಣಿಸಿದಾಗ ಅವನು ಅದನ್ನು ಕೈಯಿಂದ ಹಿಡಿಯಲು ಹೋದಾಗ ಅದು ಬಂದು ಅವನ ಕೈ ಸುತ್ತಕೊಂಡಿತ್ತು. ಅದನ್ನು ಬಿಟ್ರೆ ಮತ್ತೇನು ಮಾಡಲಿಲ್ಲ ಅವನಿಗೆ. ಬಹಳ ಚೆನ್ನಾಗಿದೆ ಅಲ್ಲವೇ, ನಾನಾ ವಿಧವಾದ ಡಿಸೈನ್ ಇದಕ್ಕಿದೆ ಅಲ್ಲವೇ ಅಂದುಕೊಂಡು ಅದನ್ನು ಮನೆಗೆ ತಕೊಂಡು ಬಂದ. ಮನೆಗೆ ತರುವಾಗ ಊರಿನ ಜನರೆಲ್ಲ ನೋಡುತ್ತಾರೆ, ಇದೇನಯ್ಯ, ಹೋಗಿ ಹೋಗಿ ಹಾವನ್ನು ತರ್ತಾ ಇದ್ದಿ, ಯಾಕೆ ಆ ಹೆಬ್ಬಾವನ್ನು ನೀನು ತರ್ತಾ ಇದ್ದಿ ಎಂದು ಕೇಳ್ತಾರೆ. ಒಂದಲ್ಲ ಒಂದು ದಿವಸ ಅದೇ ಹಾವು ನಿನ್ನನ್ನು ಕಡಿದು ಸಾಯಿಸುತ್ತದೋ ಮಗನೇ ಎಂದು ಹೇಳಿದಾಗ ಅವನು ಹೇಳುತ್ತಾನೆ, ನನಗೆ ಈ ಹಾವನ್ನು ಹೇಗೆ ಬೆಳೆಸಬೇಕೆಂದು ಗೊತ್ತು, ಇದರ ಮೂಲಕ ನಾನು ಹೇಗೆ ಬದುಕಬೇಕೆಂದು ಗೊತ್ತು. ನೋಡ್ತೀರಿ ನಾನು ಏನ್ ಮಾಡ್ತೇನೆಂದು ಹೇಳಿ ಆ ಹಾವನ್ನು ಅವನು ಸಾಕುತ್ತಾ, ಅದಕ್ಕೆ ಹಾಲನ್ನು ಹೊಯ್ಯುತ್ತಾ, ಅದಕ್ಕೆ ಬೇಕಾದ ಆಹಾರ ಹಾಕುತ್ತಾ ಚೆನ್ನಾಗಿ ಬೆಳೆಸುತ್ತಾನೆ. ಹಾಗೆ ಬೆಳೆಸುತ್ತಿರುವ ಸಮಯದಲ್ಲಿ ಒಂದು ವಿನ್ಯಾಸ ಅದಕ್ಕೆ ಕಲಿಸಿಕೊಡುತ್ತಾನೆ. ಅದೇನೆಂದರೆ ಅವನು ಚುಟಿಕೆ ಹೊಡೆಯುತ್ತಾನೆ. ಹಾಗೆ ಚುಟಿಕೆ ಹೊಡೆದಾಗ ಆ ಹಾವು ಬಂದು ಅವನನ್ನು ಸುತ್ತಿಕೊಳ್ಳುತ್ತೆ. ಮತ್ತೆ ಚುಟಿಕೆ ಹೊಡೆಯುತ್ತಾನೆ, ಆ ಹಾವು ಮೆಲ್ಲಗೆ ಅವನನ್ನು ಬಿಟ್ಟು ಹೋಗುತ್ತೆ. ಹಾಗೆ ಬಿಚ್ಕೊಂಡು ಹೋಗುವಾಗ ಅದಕ್ಕೊಂದು ಇಲಿಯಾಗಲಿ ಕಪ್ಪೆ ಆಗಲಿ ಬಾಯಲ್ಲಿ ಹಾಕ್ತಾನೆ. ಅದನ್ನು ಅದು ತಿನ್ನುತ್ತೆ. ಮತ್ತೆ ಚುಟಿಕೆ ಹೊಡೆದ್ರೆ ಮತ್ತೆ ಸುತ್ತಕೊಳ್ಳುತ್ತೆ, ಮತ್ತೆ ಚುಟಿಕೆ ಹೊಡೆದ್ರೆ ಮತ್ತೆ ಬಿಚ್ಕೊಳ್ಳುತ್ತೆ. ಇದು ಒಂಥರ ಚೆನ್ನಾಗಿದೆ ಅಲ್ಲವೇ ಅಂದುಕೊಂಡು ಅದನ್ನೇ ಆಧಾರ ಮಾಡಿಕೊಂಡು ಪಟ್ಟಣದೊಳಗೆ ಹೋಗಿ ಒಂದ್ ಸರ್ಕಲ್ ಹತ್ರ ನಿಂತ್ಕೊಂಡು, ನೋಡಿರಿ ನನ್ನ ಹತ್ರ ಒಂದು ಹೆಬ್ಬಾವಿದೆ, ಎಂತಹ ವಿನ್ಯಾಸ ಅದು ಮಾಡುತ್ತೆ, ಅದು ಹೇಗೆ ನನ್ನ ಮಾತು ಕೇಳುತ್ತೆ, ನೀವೇ ನೋಡಿರಿ ಎಂಬುದಾಗಿ ಕರೆದಾಗ ಜನರೆಲ್ಲ ನೆರೆಯುತ್ತಾರೆ. ಆಗ ಬುಟ್ಟಿಯಿಂದ ಹಾವನ್ನು ತೆಗೆದು ಹೀಗಂದ್ರೆ ಸಾಕು, ಅದು ಮೆಲ್ಲಗೆ ಬಂದು ಚೆನ್ನಾಗಿ ಅವನ ಶರೀರವೆಲ್ಲ ಸುತ್ತಕೊಳ್ತಿತ್ತು. ಎಲ್ಲರೂ ಅಂದ್ಕೊಳ್ತಾ ಇದ್ರು, ಅಯ್ಯೋ ಹೆಬ್ಬಾವು ಪೂರ್ತಿ ಅವನ ಮೈ ಸುತ್ತಕೊಳ್ತಿದೆ, ಅಯ್ಯೋ ಸಾಯಿಸುತ್ತೆ ಏನೋ, ಅವನು ಸತ್ತು ಹೋಗ್ತಾನೆ ಅಂದ್ಕೊಳ್ತಿರುವಾಗ ಮತ್ತೆ ಚುಟಿಕೆ ಹೊಡೆದ. ಅದು ಮತ್ತೆ ಮೆಲ್ಲಗೆ ಹೇಗೆ ಸುತ್ತಕೊಂಡಿತ್ತೋ ಹಾಗೆಯೇ ಬಿಚ್ಕೊಂಡು ಬುಟ್ಟೆಯೊಳಗಡೆ ಹೋಯ್ತು. ಆಗ ಒಂದು ಇಲಿಯೋ ಕಪ್ಪೆಯನ್ನು ಹಾಕ್ತಿದ್ದ. ಇದನ್ನು ನೋಡಿದವರೆಲ್ಲ ಅಯ್ಯೋ ಬಹಳ ತಮಾಷೆ ಆಗಿದೆ ಅಲ್ಲವೇ ಅಂದುಕೊಂಡು 10 ರೂಪಾಯಿ 20 ರೂಪಾಯಿ ಕೊಡ್ತಿದ್ರು. ಸಾಯಂಕಾಲ ಆಗೋಷ್ಟೊತ್ತಿಗೆ 1000 ರೂಪಾಯಿ ಆಗ್ತಿತ್ತು. ತಿಂಗಳಿಗೆ 30,000 ರೂಪಾಯಿ ಆಗ್ತಿದ್ವು. ಅದಕ್ಕಿಂತ ಮುಂಚೆ ದಿಕ್ಕು ದಶೆ ಇಲ್ಲದವನೀಗ ಒಳ್ಳೊಳ್ಳೆ ಬಟ್ಟೆ ಕೊಂಡ್ಕೊಳ್ತಿದ್ದ, ಒಂದು ಒಳ್ಳೆ ಬೈಕ್ ಕೊಂಡುಕೊಂಡ. ಅವನ ಸ್ಥಿತಿಗತಿ ಎಲ್ಲ ಬದಲಾಗುತ್ತಿರುವಾಗ ನೋಡಿದ ಗ್ರಾಮಸ್ಥರಿಗೆ ಆಶ್ಚರ್ಯವಾಗುತ್ತೆ. ಅಯ್ಯೋ ಇದೇನು, ಈ ಹೆಬ್ಬಾವು ಇವನನ್ನು ಸಾಯಿಸುತ್ತೆ ಅಂದುಕೊಂಡ್ರೆ ಅದೇ ಇವನನ್ನು ಬದುಕಿಸುತ್ತಿದೆಯಲ್ಲವೇ, ಇವನ ಬದುಕೆ ಬದಲಾಗ್ತಿದೆಯಲ್ಲವೇ ಎಂಬುದಾಗಿ ಅವರು ಕೂಡ ಆಶ್ಚರ್ಯಗೊಳ್ಳುತ್ತಾರೆ. ಆದರೆ ಹಿರಿಯರು ಮಾತ್ರ ಹೇಳ್ತಾರೆ, ಮಗನೇ ಏನೇ ಆಗಿರ್ಲಿ ಸ್ವಲ್ಪ ಜಾಗೃತೆಯಿಂದಿರು ಅನ್ನುತ್ತಾರೆ. ನೀನು ಮಾಡ್ತಿರುವ ವಿನ್ಯಾಸ ಅದು ಹಾವಿನೊಂದಿಗೆ ಕೂಡಿದೆ, ಅದು ಯಾವಾಗ ಹೇಗೆ ವರ್ತಿಸುತ್ತೆ ಗೊತ್ತಿಲ್ಲ ಅಂದಾಗ, ಆಯ್ತು ಬಿಡಿ ನನಗೆ ಅರ್ಥವಾಯ್ತು, ನಾನು ಬದಲಾಗುತ್ತಿರುವುದನ್ನು, ನಾನು ಉದ್ಧಾರವಾಗ್ತಿರುವುದನ್ನು ನೋಡಿ ನೀವು ಸಹಿಸಲಾರದೆ ಹೀಗೆ ಕೆಲಸಕ್ಕೆ ಬಾರದ ನೀತಿ ಪಾಠ ಹೇಳ್ತಿದ್ದೀರಿ ಎಂದು ಹೀಗೆ ಅವರ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡ್ತಿದ್ದ. ಒಂದು ದಿನ ಇದೇ ರೀತಿ ಪಟ್ಟಣಕ್ಕೆ ಬರುತ್ತಾನೆ. ಜನರೆಲ್ಲ ಸುತ್ತಿಕೊಂಡಿರುವಾಗ ಚುಟಿಕೆ ಹೊಡೆಯುತ್ತಾನೆ, ಆ ಹಾವು ಅವನಿಗೆ ಸುತ್ತಿಕೊಳ್ಳುತ್ತೆ.
ಆ ಹಾವು ಅವನಿಗೆ ಸುತ್ತಿಕೊಳ್ಳುತ್ತಾ ಇರುವಾಗ, ಹಾಗೆ ಸುತ್ತುಕೊಳ್ಳುವ ಸಮಯದಲ್ಲಿ ಎಲ್ಲರೂ ಜೋರಾಗಿ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಇರುವಾಗ, ಹೀಗೆ ಚಪ್ಪಾಳೆ ತಟ್ಟುತ್ತಲೇ ಇದ್ರು. ಅವ್ರು ಚಪ್ಪಾಳೆ ಹೊಡಿತಿರುವಾಗ ಇವನ್ ಚುಟಿಕೆ ಹೊಡೆದ್ರೆ ಆ ಹಾವಿಗೆ ಕೇಳಿಸಿಲ್ಲ. ಇವನು ಚುಟಿಕೆ ಹೊಡೆದ್ರು ಹಾವಿಗೆ ಕೇಳಿಸ್ತಿಲ್ಲ. ಆ ಹಾವು ಸುತ್ತಿಕೊಳ್ಳುತ್ತಾ ಕೊರಳಿಗೆ ಸುತ್ತಿಕೊಂಡಿತು. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ತಿದ್ದಾರೆ. ಇವನೇನೋ ಚುಟಿಕೆ ಹೊಡೆಯುತ್ತಿದ್ದಾನೆ. ಹಾವಿಗೆ ಏನು ಕೇಳಿಸಲಿಲ್ಲ, ಕುತ್ತಿಗೆ ಸುತ್ತಿಕೊಂಡಿತು. ಒಂದಾದ್ಮೇಲೆ ಒಂದು ಎಲುಬುಗಳನ್ನು ಮುರಿದು ಹಾಕ್ತಿದೆ. ನೋಡಿದವರೆಲ್ಲರೂ ಅಂದುಕೊಳ್ತಾರೆ ಅವನು ಮಾಡುವ ತಮಾಷೆಯಲ್ಲಿ ಅದು ಕೂಡ ಒಂದು ಭಾಗವೇ ಆಗಿದೆ ಅಂದುಕೊಂಡು ಇನ್ನೂ ಜೋರಾಗಿ ಚಪ್ಪಾಳೆ ತಟ್ತಿದ್ರು. ಅವನು ಕಿರುಚುತ್ತಿದ್ದಾನೆ, ಕೂಗಾಡುತ್ತಿದ್ದಾನೆ, ಬಾಯಿಂದ ರಕ್ತ ಬರುತ್ತಾ ಇತ್ತು. ಇನ್ನೂ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಇದ್ರು. ಏನೆಂದು? ಇದೆಲ್ಲ ತಮಾಷೆಯಲ್ಲಿನ ಒಂದು ಭಾಗವೆಂದು. ಅಕಸ್ಮಾತ್ ಆಗಿ ಕೆಳಗೆ ಬೀಳ್ತಾನೆ. ಆಗ ಎಲ್ಲರೂ ನೋಡಿ ಚಪ್ಪಾಳೆ ತಟ್ಟುತ್ತಿದ್ದಾರೆ. ಅವನು ಒಳಗೆ ನರಳಾಡುತ್ತಿದ್ದಾನೆ. ಎಲುಬುಗಳೆಲ್ಲ ಮುರಿದು ಹೋಗುತ್ತಿವೆ. ಆದರೆ ಲೋಕ ಅಂದುಕೊಳ್ಳುತ್ತದೆ ಇದೆಲ್ಲ ತಮಾಷೆಯಲ್ಲಿನ ಒಂದು ಭಾಗವೆಂದು. ಕೊನೆಗೆ ನೋಡಿದ್ರೆ ಗೊತ್ತಾಯ್ತು ತಮಾಷೆ ಅಲ್ಲವೆಂದು ಗೊತ್ತಾಯ್ತು. ಅದೇ ಅವನ ಜೀವಿತದಲ್ಲಿ ಕೊನೆಯ ದಿನವಾಗಿತ್ತೆಂದು. ಯಾವುದು ಅವನಿಗೆ ಪೋಷಿಸುತ್ತಾ ಇರುವಂತೆ ಕಾಣಿಸಿತೋ, ಯಾವುದು ಅವನಿಗೆ ಜೀವನೋಪಾಯವಾಗಿ ಕಾಣಿಸಿತೋ, ಯಾವುದು ಅವನಿಗೆ ಬೇಕಾದ ಬಟ್ಟೆಗಳನ್ನು ಕೊಡಿಸಿತೋ, ಯಾವುದು ಅವನಿಗೆ ಬೇಕಾದ ಬೈಕ್ ಅನ್ನು ಕೊಡಿಸಿತೋ, ಯಾವುದು ಅವನಿಗೆ ಜೀವನೋಪಾಯವಾಗಿತ್ತೋ ಅದೇ ಅವನ ಪ್ರಾಣ ತೆಗೆದಿತು. ಪ್ರಿಯ ತಮ್ಮ, ತಂಗಿ, ಸಹೋದರ, ಸಹೋದರಿಯರೇ, ಕೇಳ್ತಾ ಇದ್ದೀರಾ? ಈ ದಿನ ಯಾವ ಪಾಪ ನಿಮಗೆ ಜೀವನೋಪಾಯವಾಗ್ಬಿಟ್ಟಿದೆಯೋ, ಯಾವ ತಪ್ಪಾದ ಸಂಪಾದನೆ ಈ ದಿನ ನಿಮಗೆ ಬಟ್ಟೆ, ಬಂಗಾರ, ಬೈಕ್ ಕೊಡಿಸುತ್ತಿದೆಯೋ, ಇಲ್ಲವೇ ಕೊಡಿಸುತ್ತಾ ಇದೆ ಅಂದುಕೊಳ್ತಾ ಇದ್ದೀರೋ, ಅದೇ ನಿಮ್ಮ ಪ್ರಾಣ ತೆಗೆದು ಬಿಡುವಂತದಾಗಿದೆ. ನಿಮ್ಮ ಜೀವಿತ ನಾಶ ಮಾಡುವಂತದಾಗಿದೆ. ನಿಮಗೆ ಬೀದಿಯ ಪಾಲು ಮಾಡ್ಲಿಕ್ಕಿದೆ. ನಿಮಗೆ ಅಡ್ರೆಸ್ ಇಲ್ಲದಂತೆ ಮಾಡ್ಲಿಕ್ಕಿದೆ. ಪಾಪಕ್ಕೆ ಇರುವ ತತ್ವವೇ ಅದಾಗಿದೆ. ಪಾಪ ಮಾಡುವಂತಹ ಕೆಲಸವೇ ಅದಾಗಿದೆ. ಮೊದಲು ನಿಮಗೆ ಅವಕಾಶ ಕೊಡುತ್ತೆ, ಆಸರೆಯಾಗಿ ಮಾರ್ಪಡುತ್ತೆ, ಆಧಾರವಾಗಿ ಮಾರ್ಪಡುತ್ತೆ, ಆನಂದ ಕೊಡುತ್ತದೆ. ಕೊನೆಗೆ ನಿಮ್ಮನ್ನು ಅಡ್ರೆಸ್ಸೇ ಇಲ್ಲದಂತೆ ಕೊಂದು ಹಾಕುತ್ತದೆ. ಆ ದಿನ ನಿಮ್ಮ ಜೀವಿತದಲ್ಲಿ ಶೀಘ್ರದಲ್ಲೇ ಬರುವಂತದ್ದಾಗಿದೆ. ಅದಕ್ಕಾಗಿಯೇ ದೇವರು ಹೇಳ್ತಿದ್ದಾರೆ, ಯಾವ ಕೆಲಸವನ್ನು, ಯಾವ ಪಾಪವನ್ನು, ಯಾವ ಪರ್ಸನ್ ಅನ್ನು ಆಧಾರ ಮಾಡಿಕೊಂಡು ಈ ದಿನ ನೀವು ಆರಾಮಾಗಿ ಬದುಕುತ್ತಾ ಇದ್ದೀರೋ, ಆ ಕೆಲಸವೇ ನಿಮ್ಮನ್ನು ಹಿಡಿದುಕೊಡುವಂತದ್ದಾಗಿದೆ. ಆ ಪಾಪವೇ ನಿಮ್ಮನ್ನು ಪತನ ಮಾಡ್ಲಿಕ್ಕಿದೆ. ಆ ಪರ್ಸನೇ ನಿಮ್ಮ ಜೀವಿತ ನಾಶ ಮಾಡ್ಲಿಕ್ಕಿದ್ದಾನೆ. ಆ ದಿನ ಬರುವುದಕ್ಕಿಂತ ಮುಂಚೆಯೇ ಈ ದಿನವೇ ಬೇರೆಯಾಗಿರಿ. ಪಾಪಿಷ್ಟ ಪ್ರಾಂತ್ಯದಿಂದ ಬೇರೆಯಾಗಿರಿ. ಪಾಪಿಷ್ಟ ಪ್ರಜೆಗಳಿಂದ ಬೇರೆಯಾಗಿರಿ. ಪಾಪಿಷ್ಟ ಪದ್ಧತಿಗಳಿಂದ ಬೇರೆಯಾಗಿರಿ. ಒಂದು ವೇಳೆ ದೇವರು ನೇರವಾಗಿ ನಿಮ್ಗೆ ಎಷ್ಟೇ ಎಚ್ಚರಿಸಿದ್ರು ಸಹ ನನಗೇನು ಆಗುವುದಿಲ್ಲ ಎಂದು ನೀವು ಅಂದುಕೊಳ್ಳುವುದಾದರೆ, ಆ ಹುಡುಗ ಅದನ್ನೇ ಅಂದುಕೊಂಡ. ಅವನ ಹಿತೈಷಿಗಳೆಲ್ಲ ಅವನಿಗೆ ಹೇಳ್ತಾರೆ, ನೋಡು ಮಗನೇ, ಅದು ಸರಿಯಲ್ಲ. ನೀನ್ ಅಂದ್ಕೊಳ್ತಾ ಇದೀಯ ಆ ಹಾವು ನಿನಗೆ ಜೀವನೋಪಾದಿಯಾಗಿದೆ ಎಂದು, ನಿನಗೆ ದುಡ್ಡು ಸಂಪಾದಿಸಿ ಕೊಡ್ತಿದ್ಯಾ ಅಂದ್ಕೊಳ್ತಾ ಇದೀಯ. ಆದ್ರೆ ಅದು ನಿನ್ನ ಪ್ರಾಣ ತೆಗೆಯುತ್ತೆ. ಒಂದಲ್ಲ ಒಂದು ದಿವಸ ಅದು ನಿನ್ನ ಪ್ರಾಣ ತೆಗೆದು ಬಿಡುತ್ತೆ. ಅದನ್ನು ಬಿಟ್ಬಿಡು ಮಗನೇ ಎಂಬುದಾಗಿ ಹೇಳ್ತಾರೆ. ಅವರು ಎಷ್ಟೇ ಎಚ್ಚರಿಸಿದರೂ ಸಹ ಲಕ್ಷಿಸುವುದಿಲ್ಲ. ಈ ದಿನ ದೇವರು ನಿಮ್ಮನ್ನು ಎಚ್ಚರಿಸುತ್ತಿದ್ದಾರೆ. ನಿಮ್ಮನ್ನು ಗಮನಿಸುವಂತಹ, ನೀವು ಮಾಡುತ್ತಿರುವ ಪಾಪವನ್ನು ನೋಡುತ್ತಿರುವಂತಹ, ಯಾವ ವ್ಯಕ್ತಿಯೊಂದಿಗೆ ನೀವು ತಪ್ಪು ಕೆಲಸ ಮಾಡುತ್ತಾ ಇದ್ದೀರೋ, ಯಾವ ಸ್ಥಳದಲ್ಲಿ ನೀವು ತಪ್ಪು ಕೆಲಸ ಮಾಡ್ತಾ ಇದ್ದೀರೋ, ಯಾವ ಪಾಪಿಷ್ಟ ಪದ್ಧತಿಗಳನ್ನು ಅವಲಂಬಿಸಿ ನಿಮ್ಮ ಕೋರಿಕೆ ನೆರವೇರಿಸಿಕೊಳ್ತಾ ಇದ್ದೀರೋ, ಅದನ್ನು ನೋಡಿದಂತಹ ದೇವರು ಹೇಳ್ತಿದ್ದಾರೆ, ನೀವು ನಾಶನವಾಗ್ಲಿಕ್ಕಿದ್ದೀರಿ. ಭಯಂಕರವಾದ ಶಿಕ್ಷೆ ನಿಮ್ಮ ಮೇಲೆ ಬರ್ಲಿಕ್ಕಿದೆ. ನೀವು ಆರಿಸಿಕೊಂಡಿರುವ ಆ ಪಾಪಿಷ್ಟ ಮಾರ್ಗವೇ ನಿಮ್ಮನ್ನು ಹೂಣಿಡುವಂತದ್ದಾಗಿದೆ, ಪಾತಾಳಕ್ಕೆ ಕೊಂಡೊಯ್ಯುವಂತದ್ದಾಗಿದೆ. ಇಷ್ಟು ನೇರವಾಗಿ ದೇವರು ನಿಮ್ಮನ್ನು ಎಚ್ಚರಿಸಿದ ನಂತರ ಆತನ ಮಾತನ್ನು ಕೇಳಿ ಈ ದಿನ ಪಶ್ಚಾತ್ತಾಪ ಪಡುತ್ತೀರೋ, ಇಲ್ಲವೇ ಲೆಕ್ಕವಿಲ್ಲದವರಂತೆ ವ್ಯವಹರಿಸಿ ನಿಮ್ಮ ಪಾಪಿಷ್ಟ ಜೀವಿತವನ್ನೇ ಮುಂದುವರಿಸಿ ಪಾತಾಳಕ್ಕೆ ಹೋಗುತ್ತೀರೋ, ಅದು ನಿಮ್ಮ ಕೈಯಲ್ಲಿದೆ. ಅದಕ್ಕೆ ಅಬ್ರಹಾಮನಿಗೆ ದೇವರು ಹೇಳ್ತಾರೆ, ಅಬ್ರಹಾಮನ ಪರಿಸ್ಥಿತಿ ಹೇಗಿತ್ತು ಹೇಳಿ? ಫಲ ಇಲ್ಲದವನಾಗಿದ್ದ. ಅಬ್ರಹಾಮನ ಕುಟುಂಬ ಪರಿಸ್ಥಿತಿ ಹೇಗಿತ್ತು ಹೇಳ್ರಿ? ದಿಗುಲಿನಿಂದ, ಗಾಬರಿತನದಿಂದ, ವೇದನೆಯಿಂದ, ಅವಮಾನದಿಂದ ಕೂಡಿದ್ದಾಗಿತ್ತು. ಎಲ್ಲರನ್ನು ನೋಡುತ್ತಿರುವಾಗ ಎಲ್ಲರಿಗೂ ಮಕ್ಕಳಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ, ಆದರೆ ನನ್ನ ಪರಿಸ್ಥಿತಿಯನ್ನು, ನನ್ನ ಕುಟುಂಬದ ಪರಿಸ್ಥಿತಿಯನ್ನು ಹೀಗಾಯ್ತು ಎಂಬ ನಿರಾಶೆ, ನಿರುತ್ಸಾಹದಲ್ಲಿದ್ದನು. ಅಂಥವನನ್ನೇ ದೇವರು ಆರಿಸಿಕೊಳ್ಳುತ್ತಾರೆ. ಈ ದಿನ ಅಂಥವ್ರು ಯಾರಾದರೂ ನಮ್ಮ ಮಧ್ಯದಲ್ಲಿದ್ದೀರಾ?
ಅಂತಹ ನಿಮ್ಮನ್ನೇ ದೇವರು ಆರಿಸಿಕೊಳ್ಳಬೇಕೆಂದು ಬಯಸುತ್ತಿದ್ದಾರೆ. ಅಬ್ರಹಾಮನನ್ನು ಆರಿಸಿಕೊಂಡು ದೇವರೇನು ಹೇಳ್ತಾರೆ ಗೊತ್ತಾ? ಬಹಳವಾಗಿ ಆಶೀರ್ವದಿಸ್ತೇನೆ, ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೇನೆ, ಸಮಸ್ತ ಜನಾಂಗಗಳನ್ನು ನಿನ್ನ ಮೂಲಕ ನಾನು ಆಶೀರ್ವದಿಸ್ತೇನೆ. ಆದರೆ ಅಬ್ರಹಾಮನೇ, ನೀನು ಏನ್ ಮಾಡಬೇಕೆಂದು ಹೇಳ್ತೇನೆ, ಮಾಡ್ತೀಯಾ? ಆಯ್ತು ಹೇಳಿ ದೇವ್ರೆ, ಮಾಡ್ತೇನೆ. ನಿನ್ನ ಪ್ರಜೆಗಳಿಂದಲೂ, ನಿನ್ನ ಪ್ರಾಂತ್ಯದಿಂದಲೂ, ನಿನ್ನ ಪದ್ಧತಿಗಳಿಂದಲೂ ಬೇರೆಯಾಗು, ನೀನು ನನ್ನವನಾಗು, ನಾನು ಹೇಳಿದಂತೆಯೇ ನಿನ್ನ ಜೀವಿತದಲ್ಲಿ ಮಾಡ್ತೇನೆ. ಬೈಬಲ್ನಲ್ಲಿ ಏನಿದೆ ಗೊತ್ತಾ ಪ್ರಿಯರೇ? ಅಬ್ರಹಾಮನು ಯೆಹೋವನು ಹೇಳಿದ ಪ್ರಕಾರವೇ ಹೋದನು. ಇದೇ ಅಬ್ರಹಾಮನೊಂದಿಗೆ ಮತ್ತೊಬ್ಬನು ಕೂಡ ಪ್ರಯಾಣ ಮಾಡುತ್ತಾನೆ. ಅವನು ಯಾರೆಂದು ಗೊತ್ತಾ? ಇದೇ ಅಬ್ರಹಾಮನೊಂದಿಗೆ ಮತ್ತೊಬ್ಬನು ಪ್ರಯಾಣ ಮಾಡುತ್ತಾನೆ. ನೋಡೋಣ ಬನ್ನಿ. ಅದೇ ಆದಿಕಾಂಡ 12ನೇ ಅಧ್ಯಾಯ 4ನೆಯ ವಚನ ಓದಿಕೊಳ್ಳೋಣ. ಯೆಹೋವನು ಅವನಿಗೆ ಹೇಳಿದ ಪ್ರಕಾರವೇ. ಏನಂತೆ? ಯೆಹೋವನು ಅವನಿಗೆ ಹೇಳಿದ ಪ್ರಕಾರವೇ ಅಬ್ರಹಾಮನು ಹೊರಟು ಹೋದನು. ಲೋಟನು ಅವನ ಸಂಗಡ ಹೋದನು. ದೇವರು ಅಬ್ರಹಾಮನಿಗೆ ಹೇಳಿರುವಂತೆಯೇ ಮಾಡಿದ ಹಾಗೆ ಇಲ್ಲಿ ನಮಗೆ ಕಾಣಿಸುತ್ತದೆ. ಅದೇ ಸಮಯದಲ್ಲಿ ಅಬ್ರಹಾಮನೊಂದಿಗೆ ಮತ್ತೊಬ್ಬನು ಕೂಡ ಹೋಗುತ್ತಾನೆ. ಅವನ ಹೆಸರೇನು? ಏನಾಗಿದೆ? ಲೋಟನು ಅಂತ ಇದೆ ಅಲ್ಲವೇ? ಈ ಲೋಟನು ಯಾರು? ಈ ಲೋಟನು ಸಾಧಿಸಿದ್ದಾದರೂ ಏನು? ಈ ಲೋಟನ ಆತ್ಮಿಕತೆ ಏನು? ಈ ಲೋಟನ ಆಸ್ತಿ ಪಾಸ್ತಿಗಳೇನಾಗಿದ್ವು? ಈ ಲೋಟನಿಗಿರುವ ಅಧಿಕಾರ ಏನಾಗಿತ್ತು? ಈ ಲೋಟನಿಗಿರುವ ಆಲೋಚನೆಗಳೇನಾಗಿದ್ವು? ಈ ಲೋಟನ ಜೀವಿತದಲ್ಲಿ ಇಷ್ಟವಾಗಿರೋದು, ಇಷ್ಟವಿಲ್ಲದಿರೋದು ಏನಾಗಿತ್ತು ಎಂಬುದನ್ನು ಮುಂದೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಬಹು ಬಹು ಅಮೂಲ್ಯವಾದ ಎಚ್ಚರಿಕೆಯಿಂದ ಕೂಡಿರುವ ಸಂದೇಶ ಅದಾಗಿರುತ್ತೆ. ಇಬ್ಬರು ಪ್ರಯಾಣ ಮಾಡುತ್ತಿದ್ದಾರೆ, ಅಬ್ರಹಾಮನು, ಲೋಟನು. ಇವರಿಬ್ಬರು ತಮ್ಮ ಪ್ರಯಾಣವನ್ನು ಒಟ್ಟಿಗೆ ಪ್ರಾರಂಭಿಸುತ್ತಾರೆ. ಆದರೆ ಒಟ್ಟಿಗೆ ಮಾತ್ರ ಮುಗಿಸಲಿಕ್ಕಾಗಲಿಲ್ಲ. ಇವರಲ್ಲಿ ಒಬ್ಬನೇನೋ ನಂಬಿಕೆಗೆ ಮೂಲ ಪುರುಷನಾದನು, ಮತ್ತೊಬ್ಬನೇನೋ ಶಪಿತವಾದಂಥವರಿಗೆ ಮೂಲ ತಂದೆಯಾದನು. ಒಬ್ಬನೇನೋ ಆಶೀರ್ವಾದಕರವಾಗಿ ಉಳ್ಕೊಂಡನು, ಇನ್ನೊಬ್ಬನೇನೋ ಶಾಪವಾಗಿ ಉಳ್ಕೊಂಡನು. ಒಬ್ಬನೇನೋ ಆದರ್ಶಕರವಾಗಿ ಉಳ್ಕೊಂಡನು, ಮತ್ತೊಬ್ಬನೇನೋ ಎಚ್ಚರಿಕೆಯಾಗಿ ಉಳ್ಕೊಂಡನು. ಕಾರಣವೇನು? ಇವರಿಬ್ಬರು ಕೂಡ ಒಂದೇ ಸಾರಿ ತಮ್ಮ ಪ್ರಯಾಣ ಪ್ರಾರಂಭಿಸಿದ್ರು. ಇವರಿಬ್ಬರು ಸೇರಿ ಪ್ರಯಾಣ ಮಾಡುತ್ತಾರೆ. ಆದರೆ ಕೊನೆಗೆ ಬರೋಷ್ಟೊತ್ತಿಗೆ ಎಲ್ಲವೂ ಬದಲಾಗುತ್ತೆ, ಎಲ್ಲವೂ ತಲೆ ಕೆಳಗಾಗ್ಬಿಡುತ್ತೆ. ಕಾರಣವೇನು? ಎಲ್ಲಿ ತಪ್ಪು ನಡೆಯುತ್ತದೆ? ಎಲ್ಲಿ ಇವರು ಬೇರ್ಪಡ್ತಾರೆ? ಯಾಕೆ ಅಬ್ರಹಾಮನು ಅಷ್ಟೊಂದು ಅದ್ಭುತವಾದ ಆತ್ಮಿಕನಾಗಿ ಉಳಿದುಕೊಳ್ಳುತ್ತಾನೆ? ಯಾಕೆ ಈ ಲೋಟನು ಆತ್ಮಿಕತೆಯಲ್ಲಿ ಆಳ ಇಲ್ಲದವನಾಗಿ ಉಳ್ಕೊಂಡ? ಯಾಕೆ ಅಬ್ರಹಾಮನು ಆಶೀರ್ವಾದಕರವಾಗಿ ಉಳ್ಕೊಂಡ? ಯಾಕೆ ಈ ಲೋಟನು ಶಾಪವಾಗಿ ಉಳಿದುಕೊಂಡ? ಯಾಕೆ ಅಬ್ರಹಾಮನ ಸಂತತಿ ಆಶೀರ್ವದಿಸಲ್ಪಟ್ಟಿತು? ಯಾಕೆ ಲೋಟನ ಸಂತತಿ ಶಪಿಸಲ್ಪಟ್ಟಿತು? ಯಾಕೆ ಅಬ್ರಹಾಮನು ದಿವ್ಯ ದಾನಗಳಿಗೆ ಕಾರಣನಾದನು? ಯಾಕೆ ಲೋಟನು ಶಾಪಕ್ಕೆ ಕಾರಣನಾದನು ಎಂದು ಹೀಗೆ ಒಂದು ವಿಶೇಷವಾದ ಸಂದೇಶ ಮುಂದೆ ನಾವು ಕೇಳಲಿಕ್ಕಿದ್ದೇವೆ. ಆತ್ಮೀಕತೆ ಇಲ್ಲದಂತಹ ಅಧಿಕಾರ, ಆತ್ಮೀಕತೆ ಇಲ್ಲದಂತಹ ಆಸ್ತಿಪಾಸ್ತಿಗಳು, ಆತ್ಮೀಕತೆ ಇಲ್ಲದಂತಹ ಅಂದ ಚಂದಗಳು, ಆತ್ಮೀಕತೆ ಇಲ್ಲದಂತಹ ಆಲೋಚನೆಗಳು, ಆತ್ಮೀಕತೆ ಇಲ್ಲದಂತಹ ಇಷ್ಟ ಇಲ್ಲದಿರುವುದು, ಇದೆಲ್ಲ ಎಷ್ಟು ಪ್ರಮಾದಕರವೆಂದು ಮುಂದೆ ನಾವು ತಿಳಿದುಕೊಳ್ಳಲಿಕ್ಕಿದ್ದೇವೆ. ಮೊದಲನೇದಾಗಿ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಏನೆಂದು ಪ್ರಾರ್ಥನೆ ಮಾಡಬೇಕು? ಪ್ರಭುವೇ, ಅಬ್ರಹಾಮನ ಹಾಗೆ ನಾನು ಕೂಡ ನಿನ್ನ ಬಳಿಯಿಂದ ಆಶೀರ್ವಾದವನ್ನೇ ಕೋರಿಕೊಳ್ತಿದ್ದೇನೆ ದೇವರೇ. ಅಬ್ರಹಾಮನ ಹಾಗೆಯೇ ನಾನು ಕೂಡ ನಿರಾಶೆ ನಿರುತ್ಸಾಹದಲ್ಲಿಯೇ ಇದ್ದೇನೆ. ನನ್ನ ಹೃದಯ ದುಃಖದಿಂದ ತುಂಬಿಕೊಂಡಿದೆ, ವೇದನೆಯಿಂದ ತುಂಬಿಕೊಂಡಿದೆ. ಆಸೆ ನಿರಾಶೆಗಳ ನಡುವೆ ನನ್ನ ಜೀವಿತ ಮುಳುಗಿ ಹೋಗುತ್ತಿದೆ. ಅಬ್ರಹಾಮನು ಯಾವ ಸ್ಥಿತಿಯಲ್ಲಿ ಆರಿಸಿಕೊಂಡಿದ್ದೀರೋ ಈ ದಿನ ಅಂತಹದೇ ಸ್ಥಿತಿಯಲ್ಲಿರುವ ನನ್ನನ್ನು ಕೂಡ ಆರಿಸಿಕೊಳ್ತಾ ಇದ್ದೀರಿ ಎಂಬ ಅದ್ಭುತವಾದ ವಾಕ್ಯ ಕೇಳಿದ್ದೇನೆ. ಅಬ್ರಹಾಮನಿಗೆ ನೀವು ಹೇಗೆ ಆಶೀರ್ವದಿಸಿದ್ದೀರೋ ಹಾಗೆ ನನ್ನನ್ನು ಕೂಡ ಆಶೀರ್ವದಿಸುತ್ತೀರಿ ಎಂದು ಈ ದಿನ ವಾಕ್ಯ ಕೇಳಿದ್ದೇನೆ. ಅಬ್ರಹಾಮನು ಯಾವ ರೀತಿಯಾಗಿ ಪಾಪಿಷ್ಟ ಪ್ರಜೆಗಳಿಂದಲೂ, ಪಾಪಿಷ್ಟ ಪದ್ಧತಿಗಳಿಂದಲೂ, ಪಾಪಿಷ್ಟ ಪ್ರಾಂತ್ಯಗಳಿಂದ ಹೇಗೆ ಬೇರೆಯಾಗಿ ನಿಮ್ಮ ಮಾತಿಗೆ ವಿಧೇಯನಾದನು, ಹಾಗೆ ಬೇರೆಯಾಗುವ ಜೀವಿತ ನನಗೆ ದಯಪಾಲಿಸಿರಿ ದೇವರೇ ಎಂದು ಪ್ರಾರ್ಥಿಸೋಣವೇ?
ಬನ್ನಿರಿ, ಪ್ರತಿಯೊಬ್ಬರು ತಲೆಬಾಗಿಸಿ ಪ್ರಾರ್ಥಿಸೋಣ. ಯೆಹೋವನೇ, ನಿಮ್ಮ ಆಶೀರ್ವಾದ ನಮಗೆ ಬೇಕು. ಈ ಲೋಕ ಒದಗಿಸುವ ಧನ ಐಶ್ವರ್ಯಗಳಲ್ಲ, ಈ ಲೋಕ ಕೊಡುವ ಆಸ್ತಿ ಪಾಸ್ತಿ ಅಲ್ಲ, ಅಂದ ಚಂದ ಅಲ್ಲ. ದೇವರೇ, ನಮಗೆ ಬೇಕಾದದ್ದು ನಿಮ್ಮ ಆಶೀರ್ವಾದ. ಅಬ್ರಹಾಮನಿಗೆ ನೀವು ಕೊಟ್ಟಂತಹ ಆಶೀರ್ವಾದ ನಮಗೂ ಬೇಕು ದೇವರೇ. ನಾವು ನಮ್ಮ ಸುತ್ತಲಿರುವವರಿಗೆ ಆಶೀರ್ವಾದಕರವಾಗಿರಬೇಕು. ನಮ್ಮ ಕುಟುಂಬಕ್ಕೆ ನಾವು ಆಶೀರ್ವಾದವಾಗಿರಬೇಕು. ಯಾವ ಸ್ಥಳದಲ್ಲಿ ಉದ್ಯೋಗ ಮಾಡುತ್ತಿದ್ದೇವೋ ಆ ಸ್ಥಳದಲ್ಲಿ ಸುತ್ತಲಿರುವವರಿಗೆ ಆಶೀರ್ವಾದವಾಗಿರಬೇಕು. ಆ ಕಂಪನಿಯವರಿಗೆ ಆಶೀರ್ವಾದಕರವಾಗಿ, ಆ ಸ್ಕೂಲ್ನವರಿಗೆ ಆಶೀರ್ವಾದಕರವಾಗಿ, ಆ ಹಾಸ್ಪಿಟಲ್ನವರಿಗೆ ನನ್ನ ಪ್ರವರ್ತನೆ, ನನ್ನ ಆತ್ಮೀಕತೆ ಆಶೀರ್ವಾದಕರವಾಗಿ, ಆದರ್ಶಕರವಾಗಿ ಇರಬೇಕು ದೇವರೇ. ನಮ್ಮನ್ನು ಆಶೀರ್ವಾದಕರವಾಗಿ ಮಾರ್ಪಡಿಸಿರಿ, ಆದರ್ಶಕರವಾಗಿ ಮಾರ್ಪಡಿಸಿರಿ. ನಮ್ಮ ಸುತ್ತಲಿರುವವರಿಗೆ ದೇವರೇ ನಮ್ಮನ್ನು ಒಂದು ಮಾಡೆಲ್ ಆಗಿ ಮಾರ್ಪಡಿಸಿರಿ. ಅಷ್ಟೇ ಹೊರತು ಯೆಸಯ್ಯ, ನಮ್ಮ ಸುತ್ತಲಿರುವವರಿಗೆ ನಾವು ಒಂದು ಕೈಗೊಂಬೆಯಾಗಿ ಇರಲೇಬಾರದು ದೇವರೇ. ಒಂದು ಆಟ ವಸ್ತುವಾಗಿ ಇರಬಾರದು ದೇವರೇ. ನಮ್ಮ ಜೀವಿತದೊಂದಿಗೆ ಆಟ ಆಡುವ ಹಾಗೆ ಅವರಿಗೆ ಅವಕಾಶ ಕೊಡಬಾರದು ದೇವರೇ. ಅಂಥವರಿಂದ ನಮ್ಮನ್ನು ಬಿಡಿಸಿರಿ ದೇವರೇ ಎಂದು ಪಶ್ಚಾತ್ತಾಪ ಪಡುತ್ತಾ ಪ್ರಾರ್ಥಿಸುವಂತಹ ನಮ್ಮ ಸಹೋದರ ಸಹೋದರಿಯರ ಪ್ರಾರ್ಥನೆಯನ್ನು ಲಾಲಿಸಿರಿ ದೇವರೇ. ಅವರ ಪ್ರಾರ್ಥನೆ ಲಾಲಿಸಿರಿ ದೇವರೇ. ನಿಮ್ಮ ಸನ್ನಿಧಿಯಲ್ಲಿ ಕಣ್ಣೀರು ಸುರಿಸುವಂತಹ ಪ್ರತಿಯೊಬ್ಬರ ಕಣ್ಣೀರನ್ನು ನೋಡಿರಿ ದೇವರೇ. ಪಶ್ಚಾತ್ತಾಪ ಪಡುವಂತಹ ಪ್ರತಿಯೊಬ್ಬರನ್ನು ಕ್ಷಮಿಸಿರಿ ದೇವರೇ. ನೀವು ಹೇಳಿದಿರಲ್ಲವೇ, ತನ್ನ ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು ನಿಮ್ಮ ಕೃಪೆ ಹೊಂದಿಕೊಳ್ಳುತ್ತಾನೆಂದು. ದೇವರೇ, ಈಗೋ ಬಿಟ್ಟು ಬಿಡುವಂತವರಿಗೆ ನಿಮ್ಮ ಕೃಪೆಯನ್ನು ದಯಪಾಲಿಸಿರಿ. ಪಾಪವನ್ನು ಬಿಟ್ಟು ಬಿಡುವಂತಹ ಪ್ರತಿಯೊಬ್ಬರನ್ನು ದೇವರೇ ಆಶೀರ್ವದಿಸಿರಿ, ಪ್ರತಿಯೊಬ್ಬರನ್ನು ದರ್ಶಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.